ಬಿಬಿಎಂಪಿಯ ಕಸದ ಲಾರಿಗೆ ಇಬ್ಬರಿಗೆ ಮರಣ ಸ್ವರೂಪವಾಗಿ ಪರಿಣಮಿಸಿದೆ, ಯಮಸ್ವರೂಪಿಯಾಗಿ ಪರಿಣಮಿಸಿದೆ. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಬಿಬಿಎಂಪಿ ಕಸದ ಲಾರಿಗೆ 2 ಜೀವಗಳು ಬಲಿಯಾಗಿರುವಂತಹ ಶಾಕಿಂಗ್ ಡೀಟೇಲ್ಸ್ ಇದು. ಬಿಬಿಎಂಪಿ ಕಸದ ಲಾರಿ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ತೀವ್ರತೆಗೆ ಇಬ್ಬರ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಕೆಆರ್ ಸರ್ಕಲ್ ಹತ್ರನೇ ನಡೆದಿರುವಂತಹ ಭೀಕರ ಅಪಘಾತ ಇದು. ಪ್ರಶಾಂತ್ ಹಾಗೂ ಶಿಲ್ಪ ಮೃತ ದುರ್ದೈವಿಗಳು. ಇವರ ಪಾಲಿಗೆ ಯಮನಂತೆ ಭಾಸವಾಗಿದೆ ಕಸದ ಲಾರಿ. ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ಗೆ ಈ ಬೈಕ್ನಲ್ಲಿದ್ದವರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಸಿಐಡಿ ಸಿಗ್ನಲ್ನಿಂದ ಕೆಆರ್ ಸರ್ಕಲ್ ಕಡೆಗೆ ವೇಗವಾಗಿ ಕಸದ ಲಾರಿ ಬರ್ತಾ ಇತ್ತು. ಸ್ಥಳಕ್ಕೆ ಉಪ್ಪರ್ಪೇಟೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಹಾಗೂ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಪ್ರಾಣಪಕ್ಷಿ ಹಾರಿ ಹೋಗಿರೋದು ಮಾತ್ರ ದುರ್ದೈವದ ಸಂಗತಿ ಆಗ್ತಾ ಇದೆ. ಈ ಕಸದ ಲಾರಿ ಅನೇಕ ಸಂದರ್ಭದಲ್ಲಿ ಯಮಸ್ವರೂಪಿಯಾಗಿ ಪರಿಣಮಿಸಿರೋದು ನಾವು ಲಾಸ್ಟ್ ಇಯರ್ ಕೂಡ ಅನೇಕ ಇನ್ಸಿಡೆಂಟ್ಗಳಲ್ಲಿ ನೋಡಿದ್ವಿ. 7 ವರ್ಷದ ಮಗುವಿಂದ ಹಿಡಿದು ಅನೇಕರಿಗೆ ಈ ಸಮಸ್ಯೆಯನ್ನು ತಂದೊಡ್ಡಿದೆ. ಈಗಲೂ ಕೂಡ ನೋಡಿ, ಇಬ್ಬರು ಸ್ಪಾಟ್ ಡೆತ್ ಹಾಕಿದ್ದಾರೆ. ಇನ್ನು ಅಪಘಾತದ ತೀವ್ರತೆ ಎಷ್ಟು ಮಟ್ಟಿಗೆ ಇರಬಹುದು ಅನ್ನೋದ್ರ ಅಂದಾಜು ನಮ್ಗೆ ಈಗಾಗಲೇ ಸಿಗ್ತಾ ಇದೆ. ಬಿಬಿಎಂಪಿಯ ಕಸದ ಲಾರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಇನ್ಫ್ಯಾಕ್ಟ್ ಕೆಆರ್ ಸರ್ಕಲ್ನಲ್ಲಿ ನಡೆದಿರುವಂತಹ ಅಪಘಾತ ಸ್ಪಾಟ್ಗೆ ಪೊಲೀಸರು ಬಂದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತಡರಾತ್ರಿ ಭೀಕರ ಅಪಘಾತಕ್ಕೆ ಯುವಕ ಯುವತಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಬಿಬಿಎಂಪಿಯ ಕಸದ ವಾಹನಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಗಮನಿಸ್ತಾ ಇದ್ರಿ, ಇದು ಕೆಆರ್ ಸರ್ಕಲ್ನ ಕೂಗಳತೆ ದೂರದಲ್ಲಿರುವಂತಹ ಜಾಗದಲ್ಲಿ ಆಗಿರುವಂತದ್ದು. ಅಂದ್ರೆ ಮಹಾರಾಣಿ ಕಾಲೇಜ್ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ಜಾಗದಲ್ಲಿ ಆಗಿರುವಂತದ್ದು. ಯುವಕ ಮತ್ತು ಯುವತಿ 25 ವರ್ಷದವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಸಿಗ್ತಾ ಇರುವಂತದ್ದು. ಈ ಒಂದು ಘಟನೆಯಲ್ಲಿ ಬಲಿಯಾಗಿರುವಂತದ್ದು ಇಬ್ರು ಕೂಡ ಬರ್ತಾ ಇದ್ರು. ಅಂದ್ರೆ ಮೆಜೆಸ್ಟಿಕ್ ಮಾರ್ಗವಾಗಿ ನೇರವಾಗಿ ಕೆಆರ್ ಸರ್ಕಲ್ ಕಡೆಗೆ ಹೋಗುವಂತಹ ಹಿನ್ನೆಲೆಯಲ್ಲಿ ಅವರಿಬ್ರು ಕೂಡ ಬೈಕ್ ನಲ್ಲಿ ಬಂದಿದ್ದಾರೆ. ಗಮನಿಸ್ತಾ ಇರಬಹುದು, ಎಡಭಾಗದಲ್ಲಿ ನಿಂತಿರುವಂತದ್ದೇ ಅವರು ಬರ್ತಾ ಇದ್ದಂತಹ ಬೈಕ್. ಇದೇ ಬೈಕ್ ನಲ್ಲಿ ಅವರಿಬ್ರು ಕೂಡ ಬರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಬಲಭಾಗದಿಂದ ಅಂದ್ರೆ ಈ ಸಿಐಡಿ ಆಫೀಸ್ ಏನಿದೆ, ಸಿಐಡಿ ಆಫೀಸ್ ಇಂದ ಕೆಆರ್ ಸರ್ಕಲ್ಗೆ ಹೋಗುವಂತ ಮಾರ್ಗ, ಆ ಮಾರ್ಗವಾಗಿ ಬಂದಂತಹ ಈ ಕಸದ ವಾಹನ ಎಡಭಾಗಕ್ಕೆ ವೇಗವಾಗಿ ಬಂದಿದೆ. ಅದೇ ಸಂದರ್ಭದಲ್ಲಿ ನೇರವಾದಂತಹ ರಸ್ತೆಯಲ್ಲಿ ಬರ್ತಾ ಇದ್ದಂತವರು ಈ ಒಂದು ಬಿಬಿಎಂಪಿ ಕಸದ ಲಾರಿ ಏನಿದೆ ಇದರ ಕೆಳಭಾಗಕ್ಕೆ ಹೋಗಿ ಸಿಲುಕಿದ್ದಾರೆ. ಸಿಲುಕಿದಂತಹ ರಭಸಕ್ಕೆ ರಸ್ತೆ ತುಂಬೆಲ್ಲ ದೇಹ ಛಿದ್ರ ಆಗುವ ರೀತಿಯಲ್ಲಿ ಸುಮಾರು ದೂರ, ಒಂದು 10 ಮೀಟರ್ ಅಷ್ಟು ದೂರ ದೇಹವನ್ನ ಲಾರಿ ಮೇಲೆ ಹತ್ತು ಎಳೆದುಕೊಂಡು ಬಂದಿದೆ. ನಿಜಕ್ಕೂ ತಡರಾತ್ರಿ ಕೂಡ ಟ್ರಾಫಿಕ್ ಇರೋದಿಲ್ಲ, ವಾಹನಗಳ ಓಡಾಟ ಸಂಖ್ಯೆ ಬಹಳ ವಿರಳವಾಗಿರ್ತದೆ. ಇಂತಹ ಸಂದರ್ಭದಲ್ಲೂ ಕೂಡ ಈ ತರ ಭೀಕರ ಅಪಘಾತಕ್ಕೆ ಯುವಕ ಯುವತಿ ಬಲಿಯಾಗಿದ್ದಾರೆ ಎನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ ಜೊತೆಗೆ ಬೇಸರದ ಸಂಗತಿ. ಇಲ್ಲಿ ನಿಂತಿರುವಂತಹ ಬಿಬಿಎಂಪಿ ಕಸದ ಲಾರಿ ಏನಿದೆ, ಇದೇ ಕಸದ ಲಾರಿಗೆ ಈಗ ಅವರಿಬ್ರು ಕೂಡ ಬಲಿಯಾಗಿರುವಂತದ್ದು. ಈಗಾಗಲೇ ಪೊಲೀಸ್ ಸ್ಥಳಕ್ಕೆ ಆಗಮಿಸಿದರೆ ಆ ಬಾಡಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಪೊಲೀಸರು ಬಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಅದರ ಒಂದಷ್ಟು ದಾಖಲೆಗಳನ್ನ ಬರೆದುಕೊಳ್ಳೋದ್ರ ಜೊತೆಗೆ ಏನೇನಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈಗ ಶವಗಳನ್ನ ಪಕ್ಕದಲ್ಲೇ ಇರುವಂತಹ ಸೆಂಟ್ ಮಾರ್ಥಾಸ್ ಆಸ್ಪತ್ರೆ ಇದೆ, ಅದಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳಾಗಿದೆ. ನಾಳೆ ಬೆಳಿಗ್ಗೆ ಅವರ ಕುಟುಂಬಸ್ಥರೇನಿದ್ದಾರೆ ಅವರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಅವರು ಬೆಂಗಳೂರಿನವರು, ಯುವಕ ಪ್ರಶಾಂತ್ ಏನಿದ್ದಾರೆ ಬೆಂಗಳೂರಿನ ಮೂಲದವರು ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಆದ್ರೆ ಯುವತಿ ಎಲ್ಲಿಯವರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ವೀಕೆಂಡ್ ಇದ್ದ ಕಾರಣಕ್ಕಾಗಿ ಎಲ್ಲೋ ಆಚೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಸದ್ಯ ಅಪಘಾತ ಸಂಭವಿಸಿ ಅವರಿಬ್ರು ಕೂಡ ಪ್ರಾಣವನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಬೆಂಗಳೂರಿನ ಬಿಬಿಎಂಪಿ ಕಸದ ವಾಹನಗಳು ಕಿಲ್ಲರ್ಗಳಾಗುವಂತದ್ದೇನು ಹೊಸದಲ್ಲ. ಈಗ ಮತ್ತೆ ಇನ್ನೆಷ್ಟು ಜೀವಗಳು ಹೋಗಬೇಕು ಅನ್ನುವಂತಹ ಒಂದಷ್ಟು ಆಕ್ರೋಶ ಜನಸಾಮಾನ್ಯರ ವಲಯದಲ್ಲಿ ವ್ಯಕ್ತ ಆಗುತ್ತೆ. ಈಗ ಆಗಿರುವಂತಹ ಈ ಘಟನೆಯಲ್ಲಿ ಇಬ್ಬರು ಅಮಾಯಕರು ಜೀವವನ್ನ ಕಳೆದುಕೊಳ್ಬೇಕಾದಂತಹ ಸ್ಥಿತಿ ಬಂದಿದೆ. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ರಾಘು, ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.